ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಒಂದ್ಸತಿ ನೋಡೋಣ. ಫಸ್ಟ್ ಅರ್ಧ ಚಿಪ್ಪಷ್ಟು ಒಣ ಕೊಬ್ಬರಿ ತೊಗೋಬೇಕು. ಆ್ಯಂಡ್ ದ ನೆಕ್ಸ್ಟ್ 5 ಲವಂಗ ತೊಗೋಬೇಕು. ಆ್ಯಂಡ್ ಅದೇ ರೀತಿ 5 ಮೆಣಸು, ಒಂದು ಸ್ವಲ್ಪ ಚಕ್ಕೆ ತೊಗೋಬೇಕು. ಆ್ಯಂಡ್ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೋಬೇಕು. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು 3ರಿಂದ 4 ಸ್ಪೂನಷ್ಟು ಧನಿಯಾ ಪೌಡ್ರ್ ತೊಗೋಬೇಕು. ಆ್ಯಂಡ್ 1 ಗಡ್ಡೆ ಈರುಳ್ಳಿ ತೊಗೋಬೇಕು. ಇಷ್ಟು ತೊಗೊಂಡು ನಾವು ಮಿಕ್ಸಿಯಲ್ಲಿ ರುಬ್ಕೋಬೇಕು. ನಾನು ಮುಂಚೆ ತೋರಿಸಿರೋ ಪದಾರ್ಥಗಳನ್ನೆಲ್ಲ ನಾನು ಮಿಕ್ಸಿ ರುಬ್ಕೊಂಡು ಈಗ ಮಾಡ್ಕೊಂಡಿದ್ದೀನಿ. ಈ ಮಿಶ್ರಣ 1 kgಗೆ ಮಾತ್ರ. ಇದಕ್ಕೆ ಮತ್ತೆ ನಾನು ಅರ್ಧ ಸ್ಪೂನ್ ಅರಿಶಿನ ಮತ್ತು 1 ಸ್ಪೂನ್ ಖಾರದ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಚಿಕನ್ ಎಲ್ಲ ಇದಕ್ಕೆ ಹಾಕ್ಬಿಡೋಣ. 1 kg ನಾನು ಮುಂಚೆ ತೋರಿಸಿನ ಎಲ್ಲ ನಾನು 1 kgಗೆ ಮಾತ್ರ ಅದು. ಸೊ ಚಿಕನ್ 1 kg ಚಿಕನ್ ಎಲ್ಲ ತೊಳ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟ್ರ್ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಗಟ್ಟಿ ಸಾಂಬಾರು ಇಷ್ಟಪಡ್ತಾರೆ, ಕೆಲವರು ತಿಳಿ ಸಾರು ಇಷ್ಟಪಡ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕೋ ವಾಟ್ರ್ ಕಂಟೆಂಟ್ ಅಷ್ಟು ಹಾಕ್ಕೊಳ್ಳಿ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಸೇರಿಸ್ಕೊಂಡು ಕುದಿಸ್ಕೊಳ್ಳಿ. ಸೊ ಕುದಿಬೇಕಾದ್ರೆ ಸಾಂಬಾರಿಗೆ ನಾನು ಪೂರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಪೂರಿ ಹಿಟ್ಟು ಹೇಗೆ ಕಲಿಸ್ಕೊಂಡಿದ್ದೀನಿ ಅಂತ ನಿಮ್ಗೊಂದ್ಸತಿ ಹೇಳ್ತೀನಿ. ನಾನು ಮೈದಾ ಹಿಟ್ಟು ತೊಗೊಂಡಿಲ್ಲ, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಪೂರಿ. ಗೋಧಿ ಹಿಟ್ಟು 4 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 4 ಸ್ಪೂನಷ್ಟು ಕರ್ಡ್ ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಂಡು ಎಲ್ಲ ಕಲಸಿ 1 ಅವರ್ ಹಿಂದೆಯೇ ನಾನು ಈ ಥರ ಕಲಸಿಟ್ಕೊಂಡಿದ್ದೆ. ನೋಡಿ ಎಷ್ಟು ಸ್ಮೂತಾಗಿದೆ ಹಿಟ್ಟು. ಈ ಥರ ಕಲಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಈ ಥರ ಕಲಿಸ್ಕೊಳ್ಳಿ. ಇದೆ. ಸೊ ನಾನಿವಾಗ ಇದಕ್ಕೆ ಚಿಕನ್ ಮಸಾಲೆ ಫ್ರೈ ಪುಡಿ ಹಾಕ್ತಾಯಿದ್ದೀನಿ. 1 kg ಚಿಕನ್ಗೆ 1 ಪ್ಯಾಕೆಟ್ ಎಲ್ಲ ಹಾಕ್ಬಿಡ್ಬೇಕು. ಸೊ ಇದರಿಂದ ಎಕ್ಸ್ಟ್ರಾ ಟೇಸ್ಟ್ ಅನ್ನೋದು ಆ್ಯಡ್ ಆಗುತ್ತೆ. ಸ್ವಲ್ಪ ಸಾಂಬಾರು ತಿಕ್ನೆಸ್ ಕೂಡ ಆ್ಯಡ್ ಆಗುತ್ತೆ. ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದಿದ್ಮೇಲೆ ಚಿಕನ್ ಸಾಂಬಾರು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ. ಆ್ಯಂಡ್ ನಾನು ಚಿಕನ್ ಸಾಂಬಾರಿಗೆ ಕಾಂಬಿನೇಷನ್ ಪೂರಿ ಮಾಡಿದೆ, ಮೊಸರು ಬಜ್ಜಿ ಮಾಡಿದೆ. 3 ಕಾಂಬಿನೇಷನ್ನು ಸಖತ್ತಾಗಿ ಸೆಟ್ ಆಗಿದೆ. ತುಂಬಾ ಟೇಸ್ಟಿ ಆಗಿದೆ. ಆ್ಯಂಡ್ ತುಂಬಾ ಈಸಿ ಮಾಡೋದು. ಮನೆಯಲ್ಲಿರೋ ಅಂತಹ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ನಾವು ಈ ಥರ ಚಿಕನ್ ಸಾಂಬಾರು ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ. ನೀವು ಮಾಡೋ ಥರ ಅಲ್ಲದೆ ಈ ಥರನೂ ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ಹೇಗಿದೆ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲಕ್ಕಿ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು